ಚಿತ್ರರಂಗದಲ್ಲಿ ಈಗಷ್ಟೇ ಸಿಡಿದಂತಹ ಹೈ ವೋಲ್ಟೇಜ್ ಬಾಂಬ್ ಇದು. ಗಾಂಧಿನಗರದಿಂದ ಚೆನ್ನೈವರೆಗೆ ಹಬ್ಬಿರುವಂತಹ ಆ ಅಲ್ಟಿಮೇಟ್ ಗಾಸಿಪ್ಗೆ ಈಗ ಮುದ್ರೆ ಸಿಕ್ಕಿದೆ. ಕೆಲವು ದಿನಗಳಿಂದ ತೆರೆಮರೆಯಲ್ಲಿ ನಡೀತಾ ಇದ್ದಂತಹ ಆ ರಹಸ್ಯ ಕೊನೆಗೂ ಈಗ ಬಯಲಾಗಿದೆ. ಲಕ್ಷಾಂತರ ಅಭಿಮಾನಿಗಳ ಎದೆಯಲ್ಲಿ ಧಸಕ್ಕೆನಿಸುವಂತಹ ಬಿಗ್ ಬ್ರೇಕಿಂಗ್ ಇದು. ಕ್ಷಣ ಕ್ಷಣಕ್ಕೂ ರೋಮಾಂಚನಗೊಳಿಸ್ತಾ ಇರುವಂತಹ ಆ ಒಂದು ಮೆಗಾ ಮ್ಯಾರೇಜ್ ಅಪ್ಡೇಟ್ಗಳು ಲಭ್ಯವಾಗಿದೆ. ಯಾರು ಊಹಿಸದ ಆ ವ್ಯಕ್ತಿಗೆ ಮನಸೋತ ಸ್ಯಾಂಡಲ್ವುಡ್ ನಟಿಯೊಬ್ಬರು ಯಾರು ಊಹಿಸದ ಒಬ್ಬ ವ್ಯಕ್ತಿಗೆ ಈಗ ಮನಸೋತಿದ್ದಾರೆ. ಹೃದಯ ಕದ್ದ ಆ ಮಹಾರಾಜ ಯಾರು ಅನ್ನೋ ಕುತೂಹಲಕ್ಕೆ ಕೊನೆಗೂ ಈಗ ಬ್ರೇಕ್ ಬಿದ್ದಿದೆ. ಈವರೆಗೆ ಇದು ಕೇವಲ ಗಾಸಿಪ್ ಆಗಿ ಚರ್ಚೆಯಾಗ್ತಾ ಇತ್ತು, ಆದರೆ ಕೊನೆಗೂ ಅದಕ್ಕೆ ಈಗ ತೆರೆ ಬಿದ್ದಿದೆ. ಲಕ್ಷಾಂತರ ಅಭಿಮಾನಿಗಳು ಎಲ್ಲರಿಗೂ ಕೂಡ ಎದೆ ಝಲ್ಲೆನಿಸುವಂತಹ ಒಂದು ಬಿಗ್ ಬ್ರೇಕಿಂಗ್ ಇದು. ಕಳೆದ ಕೆಲವು ದಿನಗಳಿಂದ ತೆರೆಮರೆಯಲ್ಲಿ ಈ ಚರ್ಚೆ ನಡೀತಾ ಇತ್ತು, ಆದರೆ ಕೊನೆಗೂ ಇದೀಗ ಇದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಗಾಂಧಿನಗರದಿಂದ ಚೆನ್ನೈವರೆಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆ ಗಾಸಿಪ್ಗೆ ಈಗ ಅಧಿಕೃತ ಮುದ್ರೆ ಬಿದ್ದಿದೆ. ಸ್ಯಾಂಡಲ್ವುಡ್ ಗ್ಲಾಮರ್ ಕ್ವೀನ್ಗೆ ಕಲ್ಯಾಣ ಯೋಗ. ತಮಿಳುನಾಡಿಗೆ ಸೊಸೆಯಾಗ್ತಾರಾ ಶರ್ಮಿಳಾ ಮಾಂಡ್ರೆ ಅವರು? ಕನ್ನಡದ ಮೋಸ್ಟ್ ಗ್ಲಾಮರಸ್ ನಟಿ ಶರ್ಮಿಳಾ ಮಾಂಡ್ರೆ ಮದುವೆ ಫಿಕ್ಸ್ ಆಗಿದೆ. ಈಗ ಜೂನ್ 25ಕ್ಕೆ ಅದ್ದೂರಿ ವಿವಾಹ ನಿಶ್ಚಿತಾರ್ಥ ನಡೆಯಲಿದೆ. ಕುಟುಂಬಸ್ಥರ ಸಮ್ಮುಖದಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ರಿಂಗ್ ಬದಲಾವಣೆ ಮಾಡಲಿದ್ದಾರೆ ತಾರೆಯರು. ಇದೇ ವರ್ಷದ ಅಂತ್ಯಕ್ಕೆ ಹಸೆಮಣೆ ಏರಲಿದ್ದಾರೆ ಸಜನಿ ಸುಂದರಿ. ಮಹಾರಾಜ ಚಿತ್ರದ ನಿರ್ಮಾಪಕನಿಗೆ ಮನಸೋತಿದ್ದಾರೆ ನಟಿ. ತಮಿಳು ಚಿತ್ರರಂಗದ ಸ್ಟಾರ್ ನಿರ್ಮಾಪಕನ ಕೈ ಹಿಡಿಯಲಿದ್ದಾರೆ. ಮಹಾರಾಜ ಸಿನಿಮಾ ನಿರ್ಮಾಪಕ ಸುಧನ್ ವಸುಂಧರಂ ಜೊತೆಯಲ್ಲಿ ಮ್ಯಾರೇಜ್ ಆಗಲಿದ್ದಾರೆ. ಇತ್ತೀಚಿನ ಸೂಪರ್ ಹಿಟ್ ತಾಕ್ ಕಿಳವಿ ಚಿತ್ರಕ್ಕೂ ಕೂಡ ಸುಧನ್ ಅವರೇ ನಿರ್ಮಾಪಕರಾಗಿದ್ದರು. ಪ್ರಖ್ಯಾತ ಫ್ಯಾಷನ್ ಸ್ಟುಡಿಯೋಸ್ ಒಡೆಯ ಅವರು ಇದೀಗ ಶರ್ಮಿಳಾ ಮಾಂಡ್ರೆ ಅವರನ್ನು ವರಿಸಲಿದ್ದಾರೆ. ಇನ್ನು ಶರ್ಮಿಳಾ ಮಾಂಡ್ರೆ ಅವರ ಮದುವೆ ಫಿಕ್ಸ್ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಿಶ್ಚಿತಾರ್ಥ ಕೂಡ ನಡೆಯುತ್ತೆ ಜೂನ್ 25ಕ್ಕೆ. ಕುಟುಂಬಸ್ಥರ ಸಮ್ಮುಖದಲ್ಲಿ ರಿಂಗ್ ಬದಲಾವಣೆ ಮಾಡಿಕೊಳ್ಳಲಿದ್ದಾರೆ. ಈ ಮಹಾರಾಜ ಸಿನಿಮಾದ ನಿರ್ಮಾಪಕ ಸುಧನ್ ಸುಂದರಂ ಅವರ ಜೊತೆ ಮ್ಯಾರೇಜ್ ಫಿಕ್ಸ್ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇತ್ತೀಚಿನ ಸೂಪರ್ ಹಿಟ್ ತಾಕ್ ಕಿಳವಿ ಚಿತ್ರಕ್ಕೂ ಕೂಡ ಸುಧನ್ ಅವರೇ ನಿರ್ಮಾಪಕರಾಗಿದ್ದರು. ಇನ್ನು ನಟನೆ ಜೊತೆಗೆ ನಿರ್ಮಾಣದಲ್ಲೂ ಕೂಡ ಶರ್ಮಿಳಾ ಅವರು ಹವಾ ಸೃಷ್ಟಿ ಮಾಡಿದ್ರು. 2007ರಲ್ಲಿ ಸಜನಿ ಚಿತ್ರದ ಮೂಲಕವಾಗಿ ಚಿತ್ರರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು. ಕನ್ನಡ, ತೆಲುಗು, ತಮಿಳಿನ ಹಲವಾರು ಸಿನಿಮಾಗಳಲ್ಲಿ ಶರ್ಮಿಳಾ ಮಿಂಚಿದ್ರು ಕೂಡ. ನಟಿ ಮಾತ್ರವಲ್ಲ, ಈಗ ಕಾಲಿವುಡ್ ಸ್ಯಾಂಡಲ್ವುಡ್ನ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಕೂಡ ಹೌದು ಅವರು. ತಮಿಳಿನಲ್ಲಿ 4 ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ ನಟಿ. ಕನ್ನಡದಲ್ಲಿ ಬಿಡುಗಡೆಗೆ ಶರ್ಮಿಳಾ ನಿರ್ಮಾಣದ ದಸರಾ ಸಿನಿಮಾ ಈಗ ಸಿದ್ಧವಾಗಿ ನಿಂತಿದೆ. ದಸರಾ ಸಿನಿಮಾ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಕನ್ನಡದಲ್ಲಿ ಈಗ ಶರ್ಮಿಳಾ ಅವರು ನಿರ್ಮಾಣ ಮಾಡಿದಂತಹ ದಸರಾ ಸಿನಿಮಾ ಬಿಡುಗಡೆಗೂ ಕೂಡ ಸಿದ್ಧವಾಗಿ ನಿಂತಿದೆ. ಹೀಗಾಗಿ ಶರ್ಮಿಳಾ ಅವರು ಕೇವಲ ನಟನೆ ಮಾತ್ರ ಅಲ್ಲ, ನಿರ್ಮಾಣದಲ್ಲೂ ಕೂಡ ಈಗ ಹೆಸರುವಾಸಿ ಆಗ್ತಾ ಇದ್ದಾರೆ, ಹೆಸರು ಮಾಡ್ತಾ ಇದ್ದಾರೆ. ನಿರ್ಮಾಪಕಿಯಾಗಿಯೂ ಕೂಡ ಇದೀಗ ಗುರುತಿಸ್ಕೊಳ್ತಾ ಇದ್ದಾರೆ. ನಟನೆಯ ಜೊತೆಗೆ ನಿರ್ಮಾಣದಲ್ಲೂ ಕೂಡ ಈಗ ಹೆಸರನ್ನು ಮಾಡ್ತಾ ಇದ್ದಾರೆ. 2007ಕ್ಕೆ ಸಜನಿ ಚಿತ್ರದ ಮೂಲಕವಾಗಿ ಚಿತ್ರರಂಗಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ರು. ಕನ್ನಡ, ತೆಲುಗು, ತಮಿಳಿನಲ್ಲಿ ಹಲವಾರು ಸಿನಿಮಾಗಳಲ್ಲಿ ಶರ್ಮಿಳಾ ಅವರು ಮಿಂಚಿದ್ರು. ಇನ್ನು ಕೇವಲ ನಟಿ ಮಾತ್ರವಲ್ಲದೆ ಕಾಲಿವುಡ್, ಸ್ಯಾಂಡಲ್ವುಡ್ನ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆಗಿ ಕೂಡ ಮಿಂಚಿದಾರೀಗ. ತಮಿಳಿನಲ್ಲಿ ಒಟ್ಟು 4 ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ. ಇನ್ನು ಕನ್ನಡದಲ್ಲಿ ಶರ್ಮಿಳಾ ಅವರು ನಿರ್ಮಾಣ ಮಾಡಿರುವಂತಹ ದಸರಾ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಇದೀಗ ಶರ್ಮಿಳಾ ಮಾಂಡ್ರೆ ಅವರು ಮದುವೆಗೆ ಸಿದ್ಧವಾಗಿದ್ದಾರೆ.
ಸಿನಿಮಾ ನಿರ್ಮಾಪಕ ಸುಧನ್ ಸುಂದರಂ ಅವರ ಜೊತೆಯಲ್ಲಿ ಮದುವೆ ಆಗಲಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದೇ 25ನೇ ತಾರೀಕಿಗೆ ಜೂನ್ 25ಕ್ಕೆ ಅದ್ದೂರಿ ವಿವಾಹ ನಿಶ್ಚಿತಾರ್ಥ ನಡೆಯಲಿದೆ.